ಸೆಕೆಂಡ್ PU ರಿಸಲ್ಟ್ ಬಂದಿದ್ದು ಆಯಿತು. ವಿದ್ಯಾರ್ಥಿಗಳು ಆಗಲೇ CET ಪರೀಕ್ಷೆ ಬರೆದಿದ್ದು ಆಯಿತು. ಇನ್ನೇನು CET ಫಲಿತಾಂಶಕ್ಕಾಗಿ ಎಲ್ಲರೂ ಕಾಯ್ತಿದ್ದಾರೆ. ಈ ಮಧ್ಯೆ CET ರಿಸಲ್ಟ್ ಅನೌನ್ಸ್ ಮಾಡೋಕ್ಕೂ ಮುಂಚೆನೇ ಈಗ KEA ಹೊಸ ರೂಲ್ಸ್ ಜಾರಿಗೆ ತಂದಿದೆ. ಈ ರೂಲ್ಸ್ ನೀವೇನಾದರೂ ಫಾಲೋ ಮಾಡಲಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಫಿಕ್ಸ್. ಸೀಟ್ ಬ್ಲಾಕಿಂಗ್ ದಂಧೆ. ಪ್ರಮುಖ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ದಂಧೆ ನಡೀತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬೆನ್ನಲ್ಲೇ KEA ಸೀಟ್ ಬ್ಲಾಕಿಂಗ್ ದಂಧೆಗೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಬಾರಿ ಹೊಸ ತಂತ್ರ ಪ್ರಯೋಗ ಮಾಡಿದೆ. ಇಂಜಿನಿಯರಿಂಗ್ ಮಾಡಬೇಕು ಅಂತ ಕನಸು ಹೊತ್ತಂಥ ವಿದ್ಯಾರ್ಥಿಗಳು CET ಪರೀಕ್ಷೆ ಬರೆದು ಸೀಟು ಗಿಟ್ಟಿಸಿಕೊಂಡಿರ್ತಾರೆ. ಆದರೆ ಕೊನೆ ಟೈಮ್ನಲ್ಲಿ ತಮ್ಮ ನಿರ್ಧಾರ ಚೇಂಜ್ ಮಾಡಿಬಿಡ್ತಾರೆ. ಇದೇ ಕಾರಣಕ್ಕೆ ಸೀಟ್ ಬ್ಲಾಕಿಂಗ್ ದಂಧೆ ನಡೀತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದ್ದು, ಹೀಗಾಗಿ KEA ಹೊಸ ರೂಲ್ಸ್ ತಂದಿದ್ದು ಸೀಟ್ ಬ್ಲಾಕ್ ಮಾಡಿದ್ರೆ ಅಥವಾ ಒಂಚೂರು ನಿರ್ಲಕ್ಷ್ಯ ವಹಿಸಿದರೆ ವಿದ್ಯಾರ್ಥಿಗಳ ಭವಿಷ್ಯವೇ ಬರ್ಬಾದಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ. KEA ಹೊಸ ರೂಲ್ಸ್ ಏನು ಅಂತ ನೋಡೋದಾದರೆ, CETಯಲ್ಲಿ ಇಂಜಿನಿಯರಿಂಗ್ ಸೀಟ್ ಪಡೆದಂಥ ವಿದ್ಯಾರ್ಥಿ ಅಂತಿಮ ಹಂತದಲ್ಲಿ ಸೀಟ್ ರದ್ದುಪಡಿಸಿದ್ರೆ 5 ಪಟ್ಟು ಹೆಚ್ಚು ಶುಲ್ಕ ಕಟ್ಟಬೇಕಾಗತ್ತೆ. ಜೊತೆಗೆ CET ಪರೀಕ್ಷೆಗಳಿಂದ 3 ವರ್ಷ ವಿದ್ಯಾರ್ಥಿಯನ್ನು ಬ್ಯಾನ್ ಮಾಡೋದಕ್ಕೆ KE ನಿರ್ಧಾರ ಮಾಡಿದೆ. ಇಷ್ಟು ದಿನ ಶುಲ್ಕ ಕಟ್ಟಿದ ನಂತರ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೋ ಇಲ್ವೋ ಅನ್ನೋ ಬಗ್ಗೆ KEAಗೆ ಮಾಹಿತಿ ಸಿಗ್ತಿರಲಿಲ್ಲ. ಇದೇ ಕಾರಣಕ್ಕೆ ಈಗ ಪ್ರವೇಶ ಪತ್ರದ ಬದಲು ಹೊಸದಾಗಿ ಸೀಟು ಖಚಿತತೆ ಪತ್ರ ನೀಡುವುದಕ್ಕೆ ತೀರ್ಮಾನ ಮಾಡಿದೆ. ಇದರಿಂದ ವಿದ್ಯಾರ್ಥಿಗಳು ಆಯ್ಕೆಯಾದಂಥ ಕಾಲೇಜುಗಳಿಗೆ ಕಡ್ಡಾಯವಾಗಿ ಹೋಗಲೇಬೇಕು. ಒಂದು ವೇಳೆ ವಿದ್ಯಾರ್ಥಿ ಆ ಕಾಲೇಜಿಗೆ ಹೋಗದೆ ಹೋದರೆ ಆ ಸೀಟನ್ನು ಉಳಿಕೆ ಸೀಟು ಅಂತ ಪರಿಗಣನೆ ಮಾಡಿ ಮುಂದಿನ ಸುತ್ತಿಗೆ ಪರಿಗಣಿಸಲಾಗುತ್ತೆ. ಅಷ್ಟು ಸೀಟ್ ಅವನಿಗೆ ಅಲರ್ಟ್ ಆದಮೇಲೆ ಅವನು ಡಿಸಿಷನ್ ಹೇಳಬೇಕು ನಮಗೆ ಚಾಯ್ಸ್ ಮುಖಾಂತರ. ನನಗೆ ಸೀಟ್ ಇಷ್ಟ ಆಗಿದೆ, ಕಾಲೇಜಿಗೆ ಹೋಗ್ತೀನಿ ಅಂತ. ಒಂದು ವೇಳೆ ಕಾಲೇಜಿಗೆ ಹೋಗ್ತೀನಿ ಅಂತೇಳಿ ಅವನು ಡಿಸಿಷನ್ ತಗೊಂಡು ಅವನು ಕಾಲೇಜಿಗೆ ಹೋಗಿಲ್ಲ, ಅವನು ಅಡ್ಮಿಷನ್ ಆಗಿಲ್ಲ ಅಂದರೆ ಈಗ ಪ್ರೆಸೆಂಟ್ ಪನಿಷ್ಮೆಂಟು ಅವ್ನು ನೆಕ್ಸ್ಟು ನಮ್ಮ 3 ವರ್ಷ ನಮ್ಮಲ್ಲಿ ಆ ಕೋರ್ಸಿಂದು ಸೀಟ್ ತಗೊಳ್ಳುವಂಥದ್ದಕ್ಕೆ ಅವನಿಗೆ ಬ್ಯಾನ್ ಇದೆ. ಒಂದು ವೇಳೆ ಅವನು ಅಡ್ಮಿಷನ್ ಆಗಿ ಅವನು ನಂತರ ಅವನು ಕ್ಯಾನ್ಸಲ್ ಮಾಡ್ತಾನೆ ಅಂತಂದರೆ 5 ಪಟ್ಟು ಫೈನ್ ಸಹ ಇದೆ. ಈಗ ನಾವೇನು ಮಾಡ್ತಾ ಇದ್ದೀವಿ, 5 ಪಟ್ಟು ಶುಲ್ಕ ಅಂದ್ರೆ ಫೈನ್ ಅಂದ್ರೆ ಎಷ್ಟು? ಅಂದ್ರೆ ಅವ್ನ ಫೀಸ್ ಏನಿದೆ ಪ್ಲಸ್ 5 ಟೈಮ್ಸ್ ಅವ್ನು ಯಾವ ಸೀಟ್ ತಗೊಂಡಿರ್ತಾನೆ ಅಂತ. ಇವಾಗ ಸರ್ಕಾರಿ ಸೀಟ್ ತಗೊಂಡಿರ್ಬೋದು, ಸರ್ಕಾರಿ ಕಾಲೇಜಲ್ಲಿ ಅದು ಶುಲ್ಕ ಬೇರೆ ಇದೆ. ಯಾವುದೋ ಮ್ಯಾನೇಜ್ಮೆಂಟಿಂದು ಪ್ರೈವೇಟ್ ಕಾಲೇಜಲ್ಲಿ ಸರ್ಕಾರಿ ಶುಲ್ಕ ಬೇರೆ ಇದೆ, ಅದು ಪ್ಲಸ್ 5 ಟೈಮ್ಸ್ ಅವನು ದಂಡ ಕಟ್ಟಬೇಕಾಗುತ್ತೆ. ಅದಕ್ಕೆ ನಾವು ಅವನಿಗೆ ಅವಕಾಶ ಇದೆ. ಫಸ್ಟಲ್ಲಿ ಸೀಟ್ ಸಿಕ್ಕಿ ಅವನಿಗೆ ಸೀಟ್ ಇಷ್ಟ ಇಲ್ಲ ಅಂತಂದರೆ ಅವನಿಗೆ ಚಾಯ್ಸಸ್ ಇದೆ. ಅವನು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು, ಇಲ್ಲ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗ್ಬೋದು, ಈ ಕಾಲೇಜಿಂದ ಹೊರಗಡೆ ಹೋಗ್ಬೋದು. ಅದು ಮುಂದಿನ ದಿನದಲ್ಲಿ ನಾವು ಪ್ರಾಪರ್ ಆಗಿ ಪ್ರತಿ ಹಂತದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅಲ್ಲ ಯಾಕೆ ಅಂತಂದರೆ ತಮಗೇನೆ ಗೊತ್ತಿದೆ, ಒಂದು ಕೆಲವು ಕಾಲೇಜ್ಗಳಲ್ಲಿ ತುಂಬ ವಿದ್ಯಾರ್ಥಿಗಳು ಕಲಿಬೇಕು ಅಂತ ಕನಸು ಕಾಣ್ತಿರ್ತಾರೆ. ಈ ಥರ ವಿದ್ಯಾರ್ಥಿಗಳು ಸೀಟ್ ತಗೊಂಡು ಕ್ಯಾನ್ಸಲ್ ಮಾಡ್ಕೊಳ್ಳೋದ್ರಿಂದ ಆ ಸೀಟು ಮ್ಯಾನೇಜ್ಮೆಂಟ್ ಪಾಲಾಗುತ್ತೆ. ಅವ್ರು ಅದನ್ನ ಬೇರೆಯವರಿಗೆ ಮಾರ್ಕೊಳ್ತಾರೆ. ಮ್ಯಾನೇಜ್ಮೆಂಟ್ ಕೋಟಾಗಳನ್ನ ಉಳಿಸ್ಕೊಳ್ಳುವಂತ ಹುನ್ನಾರವನ್ನ ಕಡಿಮೆ ಮಾಡಬೇಕು. ಇಂಡೈರೆಕ್ಟ್ಲಿ ಅದಕ್ಕೂ ಸರ್ಕಾರ ಆ ಥರ ನಿಯಮ ಮಾಡಿದೆ. ಮತ್ತೆ ಇನ್ನೊಬ್ಬ ಯಾರೋ ನೆಕ್ಸ್ಟಿನ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಅನ್ಯಾಯ ಆಗಿದೆ ಅಲ್ವಾ, ಅದಕ್ಕೆ ಪನಿಷ್ಮೆಂಟ್ ಅಂತ ಮಾಡಿದೆ. KEA ತಂದಿರೋ ಈ ಹೊಸ ರೂಲ್ಸ್ನಿಂದ ಸೀಟ್ ಬ್ಲಾಕಿಂಗ್ ದಂಧೆಗೆ ಬ್ರೇಕ್ ಕೂಡ ಬಿದ್ದಂತಾಗತ್ತೆ. ಅಲ್ಲದೆ ಇತರೆ ಅರ್ಹ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಕಾಲೇಜಿನಲ್ಲಿ ಸೀಟು ಸಿಗೋದಕ್ಕೆ ಅವಕಾಶ ಸಿಕ್ಕಂತಾಗತ್ತೆ. ನಿಜಕ್ಕೂ ಇದೊಂದು ಒಳ್ಳೆಯ ನಿರ್ಧಾರ. ಇದೇ ಥರದ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಈ ಪೇಜನ್ನು ಫಾಲೋ ಮಾಡಿ.